ಸಾಂಸ್ಕೃತಿಕ ನಗರ, ಅರಮನೆಗಳ ನಗರ, ರಾಜಮನೆತನ ನಗರ, ನಾಡದೇವತೆ ಜಗನ್ಮಾತೆ ನೆಲೆಸಿರ್ತಕ್ಕಂಥ ಇಂಥ ಪವಿತ್ರವಾದಂಥ ಪುಣ್ಯಭೂಮಿಲಿ ಇವತ್ತು 5,000 ಕೋಟಿ ಭೂ ಅಕ್ರಮ ಏನು 50-50 ಅನುಪಾತದಲ್ಲಿ ಅಕ್ರಮ ನಡೆದಿದೆ. ಇದನ್ನು ಪ್ರಾಮಾಣಿಕವಾಗಿ, ನ್ಯಾಯಬದ್ಧವಾಗಿ, ಸಂವಿಧಾನಬದ್ಧವಾಗಿ CBIಗೆ ವಹಿಸಬೇಕು. ನಾವು SIT ಮತ್ತೊಂದು ನಮಗೆ ಅದ್ರ ಮೇಲೆ ನಂಬಿಕೆ ಇಲ್ಲ. ಇವತ್ತು ನೇರವಾಗಿ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಇದೆ, ಸಿದ್ದರಾಮಯ್ಯನವ್ರ ಪತ್ನಿ ಮೇಲೆ ಆರೋಪ ಇದೆ, ಸಿದ್ದರಾಮಯ್ಯನವ್ರ ಮಗ ಯತೀಂದ್ರ ಸಿದ್ದರಾಮಯ್ಯನವ್ರ ಮೇಲೆ ಆರೋಪ ಇದೆ. ಈ ಆರೋಪದಿಂದ ನೀವು ಹೊರ ಬರಬೇಕು. ನೀವು ನಿಜವಾಗ್ಲೂ ಪ್ರಾಮಾಣಿಕರಾಗಿದ್ದರೆ, ನೀವು ನಿಜವಾಗ್ಲೂ ಸಂವಿಧಾನಬದ್ಧವಾಗಿ ಅಧಿಕಾರದಲ್ಲಿದ್ದರೆ ಈ ಕೂಡಲೇ ನೀವು CBIಗೆ ವಹಿಸಬೇಕು ಅಂತ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ನೇರ ದಿಟ್ಟ ನಿರಂತರವಾಗಿ ಸರ್ಕಾರವನ್ನು ಆಗ್ರಹಿಸ್ತೇವೆ. ಯಾಕಂದ್ರೆ ನಮ್ಗೆ ಅವಮಾನ. ನಮ್ಮ ಕ್ಷೇತ್ರದವರು ಸಿದ್ದರಾಮಯ್ಯನವರು ಇದ್ರಲ್ಲಿ ಭಾಗಿಯಾಗಿದ್ದಾರೆ ಅಂದರೆ ಹಂಗೆ ನಾವು ಓಟ್ ಹಾಕಿ ಏನು ಪ್ರಯೋಜನ? ಇಲ್ಲಿ ತನಕ ನಾವು ಅವ್ರನ್ನೇ ಬೆಂಬಲಿಸ್ಕೊಂಡು ಬಂದಿರೋದು, ನಾವು ನಾಯಕರು ಅಂತ ಅವ್ರನ್ನೇ ಒಪ್ಕೊಂಡಿರೋದು. ಅಂಥ ನಾಯಕರು ಅವ್ರ ಮೇಲೆ ಈ ರೀತಿ ಅಪವಾದ ಬಂದಿದೆ ಅಂದರೆ ನಾವು ಖಡಾಖಂಡಿತವಾಗಿ ಖಂಡಿಸ್ತೇವೆ. ಯಾರೇ ಆಗಲಿ, ಈ ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, JDS ಆಗಿರ್ಬೋದು, ಯಾವ ಪಕ್ಷದವರಾಗಿರಲಿ, ಯಾವ ಅಧಿಕಾರಿಗಳಾಗಿರಲಿ, ಈ ಒಂದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾರೆಲ್ಲ ಅಧಿಕಾರಿಗಳು ಭಾಗಿಯಾಗಿದ್ದರೆ ಅವ್ರನ್ನ ಶಾಶ್ವತವಾಗಿ ಕೆಲಸದಿಂದ ವಜಾಗೊಳಿಸಬೇಕು. ಅಧಿಕಾರಿಗಳ ಪಾತ್ರ ಇದ್ದರೆ, ರಾಜಕಾರಣಿಗಳ ಪಾತ್ರ ಇದ್ದರೆ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿ ಮತ್ತೆ ಪಕ್ಷಕ್ಕೆ ಅವ್ರನ್ನ ಸೇರ್ಪಡೆ ಮಾಡ್ಕೋಬಾರ್ದು. ಇದು ಕಾನೂನು ಚೌಕಟ್ಟೊಳಗೆ ಅವ್ರಿಗೆ ಶಿಕ್ಷೆ ಆಗಬೇಕು. ಹಾಗೂ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಘಟನೆಯನ್ನು ನೋಡಿ ನಮಗೆ ನಿದ್ದೆ ಬರ್ತಾ ಇಲ್ಲ, ನಮಗೆ ಊಟ ಸೇರ್ತಾ ಇಲ್ಲ. ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಗ ಅಂತ ಹೆಸರಿಟ್ಕೊಂಡು ಹೋರಾಟ ಮಾಡ್ತಿರ್ತಕ್ಕಂಥ ಇಂಥ ಪವಿತ್ರವಾದಂಥ ನಾಡಲ್ಲಿ ಇಂಥ ಲೂಟಿಕೋರರು, ಮೈಸೂರು ಸಾವಿರಾರು ವರ್ಷಗಳ ಇತಿಹಾಸಕ್ಕೆ ಕಪ್ಪು ಚುಕ್ಕಿಟ್ಟಂಥ ಅವಿವೇಕಿ ರಾಜಕಾರಣಿಗಳು, ಭ್ರಷ್ಟ ರಾಜಕಾರಣಿಗಳು, ಜಾತಿವಾದಿ ರಾಜಕಾರಣಿಗಳು, ದೇಶದ್ರೋಹಿ ರಾಜಕಾರಣಿಗಳು, ನಂಬಿಕೆ ದ್ರೋಹ ಮಾಡಿದಂಥ ರಾಜಕಾರಣಿಗಳು ಇವತ್ತು ಮೈಸೂರಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ. ನಮಗೆ ಭಾಳ ಮುಜುಗರ ಆಗ್ತಾ ಇದೆ. 50-50 ಅನುಪಾತ ಅಂತ ಹೆಸರು ಹೇಳ್ಕೊಂಡಿವರು ಸ್ಥಳೀಯ ನಿವಾಸಿಗಳಿಗೆ ನಿವೇಶನ ಕೊಡೋದು ಬಿಟ್ಟು ಇವರು ಆಸೆ ಆಕಾಂಕ್ಷೆಗಳಿಗೆ, ಇವರ ಅಕ್ರಮಗಳಿಗೆ ಕಡಿವಾಣ ಇಲ್ಲದಂಥ ರೀತಿಯಲ್ಲಿ ದಕ್ಷ ಪ್ರಾಮಾಣಿಕ ಅಧಿಕಾರಿಗಳ ಎಡಮುರಿ ಕಟ್ಟಿ ಇವರ ಕಪಿಮುಷ್ಟಿಯಲ್ಲಿ ಕಟ್ಟಾಕಿ ಈ ರೀತಿ 5,000 ಕೋಟಿ 50-50 ಅನುಪಾತದ ನಿವೇಶನಗಳನ್ನು ಈ ರೀತಿ ಲೂಟಿ ಮಾಡಿದಾರಲ್ಲ. ನಮ್ಮ ಕ್ಷೇತ್ರದ ಮುಖ್ಯಮಂತ್ರಿಗಳ ಕಾರ್ಯವೈಖರಿ ಏನು? ಇದು ಒಂದೇ ಸಾರಿ ಅಲ್ಲ ಮುಖ್ಯಮಂತ್ರಿಗಳು ಪಾದಾರ್ಪಣೆ ಮಾಡಿರೋದು, ಅಧಿಕಾರ ವಹಿಸ್ಕೊಂಡಿರೋದು. 2ನೇ ಬಾರಿ ಮುಖ್ಯಮಂತ್ರಿಗಳಾಗಿರೋದು. 2 ಸಾರಿ ವಿರೋಧ ಪಕ್ಷ ನಾಯಕರ ಸ್ಥಾನದಲ್ಲಿದ್ದರು, 2 ಸಾರಿ ಉಪಮುಖ್ಯಮಂತ್ರಿಗಳಾಗಿದ್ದರು. ನನ್ನ ಅಪ್ಪಟ ನಾಯಕ ಸಿದ್ದರಾಮಯ್ಯನವರ ತವರೂರಲ್ಲಿ ಇಷ್ಟೊಂದು ಅಕ್ರಮ ನಡೀತಾ ಇದೆ ಅಂದರೆ ಅವರ ಹಿಂಬಾಲಕರ, ಅವರ ಅಧಿಕಾರಿಗಳ, ಹಂಗಾರೆ IAS IPS ಅಧಿಕಾರಿಗಳ ಪಾತ್ರ ಏನು ಮೈಸೂರಲ್ಲಿ? ಇವ್ರಿಗೆ ಯಾರಿಗೂ ಧೈರ್ಯ, ದಮ್ಮು, ತಾಕತ್ತು, ಸಂವಿಧಾನ ಗೊತ್ತಿಲ್ವೋ ಇವ್ರಿಗೆ? ಸಂವಿಧಾನ ಗೊತ್ತಿಲ್ಲದೇ IAS ಪಾಸ್ ಮಾಡಿ ಈ ಒಂದು ಪವಿತ್ರವಾದಂಥ ಸ್ಥಾನಕ್ಕೆ ಬಂದು ಕೂತಿದ್ದಾರಾ? ಹಂಗಾರೆ ಸಾರ್ವಜನಿಕರು ನಾವ್ಯಾಕೆ ನೀರಿನ ಬಿಲ್ ಕಟ್ಟಬೇಕು? ನಾವ್ಯಾಕೆ ಕರೆಂಟ್ ಬಿಲ್ ಕಟ್ಟಬೇಕು? ನಾವ್ಯಾಕೆ ಮನೆ ಕಂದಾಯ ಕಟ್ಟಬೇಕು? ನಾವ್ಯಾಕೆ ಸ್ಕೂಟರ್ ಇನ್ಶೂರೆನ್ಸ್ ಕಟ್ಟಬೇಕು? ನಾವ್ಯಾಕೆ ರೋಡ್ ಟ್ಯಾಕ್ಸ್ ಕಟ್ಟಬೇಕು? ನಾವ್ಯಾಕೆ GST ಕಟ್ಟಬೇಕು? ಇವ್ರ ಜನ್ಮಕ್ಕೆ ಬೆಂಕಿ ಹಾಕೋರು ಈ ರೀತಿ ಅಡ್ಡದಾರಿಲಿ ನಮ್ಮ ಇಷ್ಟೊಂದು ಹಣವನ್ನು ಶೇಖರಣೆ ಮಾಡಿ ಇಷ್ಟೊಂದು ಗುಳುಂ ಮಾಡ್ತಾ ಇದ್ದಾರೆ ಅಂದರೆ ಸಾರ್ವಜನಿಕರಿಗೆ ಇವರು ಕಾನೂನುಗಳ ತಂದು ಸಾರ್ವಜನಿಕರನ್ನ ಹತೋಟಿ ಇಟ್ಕೊಳ್ಳೋಂಥ ಯೋಗ್ಯತೆ ಯಾವ ಅಧಿಕಾರಿಗಳಿಗೆ, ಯಾವ ರಾಜಕಾರಣಿಗಳಿಗಿದೆ ನಮ್ಮ ಕರ್ನಾಟಕದಲ್ಲಿ? ಬೇಲಿನೇ ಎದ್ದು ಒಲಮೆಯ ಅಂತ ಈ ಪರಿಸ್ಥಿತಿ ನಿರ್ಮಾಣ ಆದಂಥ ಈ ಸಂದರ್ಭದಲ್ಲಿ ಸಾರ್ವಜನಿಕರ ಮೇಲೆ ಇವರು ಕಾನೂನುಗಳು ತಂದು ಯಾವ ರೀತಿ ಜನಗಳಿಗೆ ಕಾರ್ಯವೈಖರಿ ಮೂಡಿಸ್ತಾರೆ, ಯಾವ ರೀತಿ ಅರಿವು ಮೂಡಿಸ್ತಾರೆ, ಯಾವ ರೀತಿ ದಂಡ ವಿಧಿಸ್ತಾರೆ, ಇವ್ರಿಗೇನು ಯೋಗ್ಯತೆ ಇದೆ? ಈಗ ಮೂಡ ಹಗರಣದಲ್ಲಿ 5,000 ಕೋಟಿ ಅಂತಾರಲ್ಲಪ್ಪ, ಸ್ಥಳೀಯ ನಿವಾಸಿಗಳಿಗೆ ಎಷ್ಟು ಸೈಟ್ ಕೊಟ್ಟಿದ್ದೀರಿ? ಎಷ್ಟು ವರ್ಷದಿಂದ ಅಲಿತಾ ಇದ್ದಾರೆ? ಅವ್ರಿಗೆ ಏನು ಬೆಲೆ ಇಲ್ವಾ? ಸ್ಥಳೀಯ ನಿವಾಸಿಗಳಿಗೆ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕಿ ನಿಮ್ಮ ವಾಂತಿ ಬೀದಿ ನಿಮ್ಮ ದೊಡ್ಡರೋಗಿ ಬರೋವ್ರೆ. ಚುನಾವಣೆ ಸಂದರ್ಭದಲ್ಲಿ ಕೈ ಹಿಡಿತೀರಲ್ರಿ, ಕಾಲು ಹಿಡಿತೀರಲ್ರಿ, ಚಾಮುಂಡಿ ಹೆಸರು ಹೇಳ್ತೀರಿ, ಮಂಜುನಾಥನ ಹೆಸರು ಹೇಳ್ತೀರಿ, ತಿರುಪತಿ ವೆಂಕಟರಮಣ ಹೆಸರು ತಂದಿಡ್ತೀರಿ. ಗೆದ್ದ ಮೇಲೆ ಅವ್ರನ್ನೆಲ್ಲ ತಿಥಿ ಮಾಡ್ತೀರಿ. ನಿಮಗೆ ಅಮೂಲ್ಯವಾದಂಥ ಮತ ಕೊಟ್ಟು ಆಯ್ಕೆ ಮಾಡಿದಂಥ ಮತದಾರ ಬಂಧುಗಳನ್ನ ತಿರಸ್ಕಾರ ಮಾಡ್ತೀರಿ.
ಹಂಗಾರೆ ನೀವು ಯಾವ ಸಂವಿಧಾನದ ಅಡಿಯಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ? ಹಂಗಾರೆ ಜನಗಳ ಮೇಲೆ ಕಾನೂನು ಏನು ಚಲಾವಣೆ ಮಾಡ್ತೀರಿ? ನೀರಿನ ಬಿಲ್ ಕಟ್ಟಿಲ್ಲ ಅಂದ್ರೆ ಮೀಟರ್ ಕಿತ್ತಾಕೆ ಯೋಗ್ಯತೆ ನಿಮ್ಗೇನಿದೆ? ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದ್ರೆ ಕರೆಂಟ್ ಮೀಟರ್ ಕಿತ್ತಾಕೆ ಯೋಗ್ಯತೆ ನಿಮ್ಗೇನಿದೆ? ಸ್ಕೂಟರ್ ಇನ್ಶೂರೆನ್ಸ್ ಹಾಕಿಲ್ಲ ಅಂದ್ರೆ ನಾವು ಇಲ್ಲಿ ಒಂದು ಕಡೆಯಿಂದ ಹೋಗ್ತಾ ಇದೀವಿ.